ಲಿಸ್ಟ್ ಇಲ್ಲ, ನಾವು ಜಯ ಮಾಡಿದ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ತಾಲೂಕು ಘಟಕ ಸಿಂಧನೂರು ವತಿಯಿಂದ ಈ ದಿನ ಇಡೀ ರಾಜ್ಯಾದ್ಯಂತ ಗ್ರಾಮ ಲೆಕ್ಕಾಧಿಕಾರಿಗಳು 2ನೇ ಹಂತದ ತಮ್ಮೆಲ್ಲ ಬೇಡಿಕೆಗಳಿಗಾಗಿ ಮತ್ತೊಮ್ಮೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿರ್ತೀವಿ. ಈ ಒಂದು ಪ್ರತಿಭಟನೆಯ ಹಾಗೂ ಮುಷ್ಕರದ ಉದ್ದೇಶ ಏನಪ್ಪ ಅಂತಂದರೆ, ಗ್ರಾಮ ಆಡಳಿತಾಧಿಕಾರಿಗಳು ತಾಂತ್ರಿಕೇತರ ಸಿಬ್ಬಂದಿ ಅಂತಂದು ಹೇಳ್ತಾ ಇದ್ದಾರೆ. ಆದರೆ ಸುಮಾರು 21ಕ್ಕೂ ಹೆಚ್ಚು ತಾಂತ್ರಿಕ ಕೆಲಸಗಳನ್ನು ಗ್ರಾಮ ಆಡಳಿತಾಧಿಕಾರಿಗಳ ಮುಖಾಂತರನೇ ಮಾಡ್ತಾರೆ. ಈ ಒಂದು ಕೆಲಸ ಕಾರ್ಯಗಳಿಗೆ ಯಾವುದೇ ರೀತಿಯ ತಾಂತ್ರಿಕ ಸಲಕರಣೆಗಳ ಸೌಲಭ್ಯವನ್ನು ಕೂಡ ನೀಡುವುದಿಲ್ಲ. ಅದೇ ರೀತಿ ಈ ಒಂದು ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸಕಾಲ ಅಂತ ಒಂದು ಯೋಜನೆಯಡಿಯಲ್ಲಿ ನಮಗೆ ನಿರ್ದಿಷ್ಟವಾದ ಇಂತಿಷ್ಟ ಸಮಯ ಅಂತ ನಿಗದಿಪಡಿಸಿದರೂ ಕೂಡ ಈ ರ್ಯಾಂಕಿಂಗ್ ಪದ್ಧತಿಯನ್ನು ತಂದು ಈ ರ್ಯಾಂಕಿಂಗ್ ಪದ್ಧತಿ ಅಡಿಯಲ್ಲಿ ಕೆಲಸಗಳನ್ನು ಇಂತಿಷ್ಟ ಅವಧಿಯಲ್ಲಿ ಮುಗಿಸ್ಬೇಕಂತೇಳಿ ಅತಿ ಹೆಚ್ಚಿನ ಒತ್ತಡಗಳನ್ನು ನಮಗೆ ಏರ್ತಾ ಇದ್ದಾರೆ. ಹೀಗಾಗಿ ಈ ಒತ್ತಡದ ಕಾರಣದಿಂದಾಗಿ ರಾಜ್ಯಾದ್ಯಂತ ಸುಮಾರು ಗ್ರಾಮ ಲೆಕ್ಕಾಧಿಕಾರಿಗಳು ಹೃದಯಾಘಾತಕ್ಕೆ ಒಳಗಾಗಿರೋದು, ಇನ್ನಿತರೆ ಕಾಯಿಲೆಗಳಿಗೆ ಒಳಗಾಗಿರೋದು, ಇನ್ನಿತರೆ ಕಾರಣಗಳಿಂದ ಭಾಳಷ್ಟು ಜನ ಮರಣ ಹೊಂದಿರ್ತಾರೆ. ಈ ಒಂದು ಕೆಲಸದ ಅಧಿಕ ಒತ್ತಡವನ್ನು ಕಡಿಮೆ ಮಾಡೋದಕ್ಕಾಗಿ ಹಾಗೂ ನಮಗೆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸರ್ಕಾರದ ವತಿಯಿಂದ ಯಾವುದೇ ರೀತಿಯ ಸೌಲಭ್ಯ ಸಲಕರಣೆಗಳನ್ನು ಕೂಡ ನೀಡುವುದಿಲ್ಲ. ಈ ಎಲ್ಲ ಸೌಲಭ್ಯ ಸಲಕರಣೆಗಳನ್ನು ಆದಷ್ಟು ಬೇಗ ನೀಡಬೇಕಂತೇಳಿ ಮಾನ್ಯ ಘನ ಸರ್ಕಾರಕ್ಕೆ ಒತ್ತಾಯಿಸಿ ಈ ಒಂದು ಸಿಂಧನೂರು ತಾಲೂಕಿನಲ್ಲಿ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿರುತ್ತೇವೆ. ನಮಸ್ಕಾರ. ಎಷ್ಟು ದಿನ ನಡೆಸ್ತಾರೆ ಇದು? ಒಂದೇ ದಿನ 2 ದಿನ? ಅನಿರ್ದಿಷ್ಟಾವಧಿ ಸರ್, ಇನ್ನು ಕಂಟಿನ್ಯೂ ಕೂಡ ಆಗ್ಬೋದು ಸರ್. ಹೌದು ಸರ್. ಕೈಗೊಂಡ ರೀತಿ ನಮಗೆ ತೃಪ್ತಿಕರವಾಗಿಲ್ಲ. ಅದಕ್ಕೋಸ್ಕರ ನಾವು 2ನೇ ಹಂತದ ಮುಷ್ಕರವನ್ನು ಇವತ್ತು ಕೈಗೊಂಡಿದ್ದೀವಿ. ಇದು ಅನಿರ್ದಿಷ್ಟಾವಧಿ ಮುಷ್ಕರ ಆಗಿದೆ. ನಮ್ಮ ಬೇಡಿಕೆಗಳು ಇಷ್ಟೇ. ಮೊದಲನೇದಾಗಿ ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ರಿ, ನಮ್ಮನ್ನು ಮನುಷ್ಯರ ರೀತಿ ಕಾಣ್ರಿ. ನಮಗೂ ನಾವು ಕೇಳ್ತಾ ಇರೋದು ಒಂದು ನ್ಯಾಯಯುತವಾದ ಬೇಡಿಕೆ ಇದೆ, ಯಾವುದೇ ವೈಯಕ್ತಿಕವಾದ ಬೇಡಿಕೆಗಳಿಲ್ಲ. ಇದನ್ನು ಆಲ್ರೆಡಿ ನಾವು ಮೊದಲೇ ಮುಷ್ಕರದಾಗೂ ನಮ್ಮ ಸರ್ಕಾರಕ್ಕೆ ಗಮನಕ್ಕೆ ತರೋ ಕೆಲಸನೂ ನಾವು ಮಾಡಿದ್ದೀವಿ. ಆದರೆ ತಮ್ಮ ಸರ್ಕಾರದಿಂದ ಯಾವುದೇ ಸ್ಪಂದನೆ ನಮಗೆ ಸಿಕ್ಕಿರದ ಕಾರಣ 2ನೇ ಹಂತದ ನಾವು ಹೋರಾಟವನ್ನು ಮುಂದುವರಿಸಿದ್ದೀವಿ. ಮೊದಲೇದು ಮೂಲಭೂತ ಸೌಕರ್ಯಗಳ ಜೊತೆಗೆ ನಮ್ಮ ಹುದ್ದೆಯನ್ನೇನಿದೆಯಲ್ಲ ತಾಂತ್ರಿಕ ಹುದ್ದೆಯನ್ನಾಗಿ ಪರಿಗಣಿಸಿ ನಮ್ಮ ವೇತನವನ್ನು ಹೆಚ್ಚು ಮಾಡದೇ ಇರಬಹುದಾಗಿರ್ಬೋದು ಮಾಡಿರಿ ಅನ್ನೋದು ನಮ್ಮದು ಮೊದಲೇ ಮೇನ್ ಬೇಡಿಕೆ ಆಗಿದೆ. ಯಾಕಂದರೆ ನಾವು ಸರ್ವಿಸ್ ಮಾಡಿ 15-20 ವರ್ಷ ಆದರೂ ಕೂಡ ಒಂದೇ ಹುದ್ದೆಯಲ್ಲಿ ಈಗಲೂ ಕೂಡ ಕಂಟಿನ್ಯೂ ಆಗಿದೆ. ಕೆಲವೊಂದು ಕಂಪನಿಗಳಲ್ಲಿ ಏನೋ ಜಾಸ್ತಿ ಎಕ್ಸ್ಟ್ರಾ ಕೆಲಸ ಮಾಡಿದರೆ ಅವ್ರಿಗೆ ಒಂದಿಷ್ಟು ಬೋನಸ್ ಅಂತೆ, ಇಷ್ಟು % ಹೆಚ್ಚು ಸ್ಯಾಲ್ರಿ ಆದರೂ ಕೊಡೋ ವ್ಯವಸ್ಥೆ ಇದೆ. ಬಟ್ ನಮ್ಮಲ್ಲಿ ಆಗಿಲ್ಲ. ಏನಂದರೆ ಒಂದು 15 ವರ್ಷ 20 ವರ್ಷಗಳ ನಾವು ನನ್ನದೇ ಸರ್ವಿಸ್ ತೊಗೊಂಡ್ರು ನನಗೆ 14 ವರ್ಷ ಸರ್ವಿಸು, ಒಂದೇ ಹುದ್ದೆ ಒಂದೇ ವೇತನದಲ್ಲೇ ನಿವೃತ್ತಿ ಏನು ಅಧಿಕಾರಕ್ಕೆ ಬಂದಿದ್ದೀವಿ ನಾವು ಗ್ರಾಮ ಆಡಳಿತಾಧಿಕಾರಿ ಅಂತ ಏನು ವೃತ್ತಿ ಜೀವನವನ್ನು ಸೇರ್ಪಡೆ ಮಾಡಿದ್ದೀವಿ, ನಿವೃತ್ತಿ ಕೂಡ ಒಂದೇ ಹುದ್ದೆಯಲ್ಲಿ ಕಳೆಯೋ ರೀತಿ ಆಗಿದೆ. ಕಾರಣ ಮೊದಲನೇದಾಗಿ ನಮ್ಮದು ಏನಿದೆ ನಮ್ಮ ಜ್ಯೇಷ್ಠತೆಯ ಅನುಗುಣವಾಗಿ ನಮಗೆ ಪ್ರಮೋಷನ್ ಕೊಡಿಸೋ ವ್ಯವಸ್ಥೆ ಆಗಲಿ ಅಂತೇಳಿ ಹೀಗೆ ಹಲವಾರು ಬೇಡಿಕೆಗಳನ್ನು ತಮ್ಮ ಮುಂದೆ ಇಟ್ಕೊಂಡು ನಾವು ಇದು ಮಾಡ್ತಿದ್ವಿ. ಸರ್ಕಾರ ನಮಗೆ ಸ್ಪಂದನೆ ನೀಡಲಿ ಅನ್ನೋದು